ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಸಮಾವೇಶ ಡಿಸೆಂಬರ್ 24ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಕಾರಜೋಳ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರ ಸಾಯಿ ಗಾರ್ಡನ್ ಇಟಗಿ ಪೆಟ್ರೋಲ್ ಪಂಪ್ ಬಳಿ ಡಿಸೆಂಬರ್ 24ರಂದು ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ಒಳ ಮೀಸಲಾತಿಗಾಗಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಅದರ ಭಾಗವಾಗಿ ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಸಮಾವೇಶವು ಸ್ವಾಭಿಮಾನ ಸಂಕೇತವಾಗಿ ನಡೆಯಲಿದೆ. ಅಂದು ಬಸವಮೂರ್ತಿ ಮಾದರ ಚೆನ್ನಯ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ, ಶಾಸಕ ದುರ್ಯೋಧನ ಐಹೊಳೆ ಸೇರಿದಂತೆ ಗಣ್ಯರು ಭಾಗವಹಿಸುತ್ತಾರೆ. ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆಯಲಿದೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕು ಎಂದು ಹೇಳಿದರು. ಸಮಾವೇಶಕ್ಕೆ ತಮ್ಮೆಲ್ಲರ ಆದರ ಸ್ವಾಗತ ಮಾಡಿಕೊಂಡು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಂತಂದರೆ ಎಲ್ಲ ಜಿಲ್ಲೆಯಲ್ಲಿ ಮಾದಿಗರ ಮುನ್ನಡೆ ಅನ್ನುವಂಥ ಕಾರ್ಯಕ್ರಮನ ಇಡೀ ರಾಜ್ಯದಂತ ಎಲ್ಲ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದೇ ರೀತಿ ನಾಳೆ ನಾವು ಡಿಸೆಂಬರ್ 24 ಸಾಯಿ ಗಾರ್ಡನ್ನ ಇಟಗಿ ಪೆಟ್ರೋಲ್ ಪಂಪದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಮಾವೇಶ ಜರುಗಲಿದೆ. ತಮಗೆಲ್ಲದು ಆಧಾರದ ಸ್ವಾಗತ. ಆ ಸಮಾವೇಶಕ್ಕೂ ಮೂಲ ಉದ್ದೇಶ ಅಂತಂದರೆ ಮೀಸಲಾತಿಯನ್ನು ನಾವು 30 ವರ್ಷದಿಂದ ಕೇಳ್ಕೊತ ಬಂದಿದ್ದೀವಿ. ಹಿಂದಿನ ಸರ್ಕಾರ ಅದನ್ನು ಬೊಮ್ಮಾಯಿ ಸರ್ಕಾರ ಶ್ರೀಮಾನ್ಯ ಬೊಮ್ಮಾಯಿ ಸರ್ಕಾರ ಅವರು ಇದ್ದಾಗ ಅದನ್ನು 17% ತನ್ನ 15% ಇದ್ದಿದ್ದು 17% ಮಾಡಿ ಎಲ್ಲರಿಗೂ ಸಮಾನದ ಹಕ್ಕನ್ನು ಕೊಟ್ಟು ಅದನ್ನು ಒಂದು ಉಪಸಮಿತಿ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸಿದ್ದಾರೆ. ಮುಂದೆ ಬರುವಂಥ 17ನೇ ತಾರೀಕಿಗೆ ನಮಗದೊಂದು ಒಳ್ಳೆಯ ಸುದ್ದಿ ಬರ್ತದೆ ಅಂತ ಹೇಳಿ ನಾವೆಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಮೊನ್ನೆ ನಡೆದಂಥ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಬಹುದೊಡ್ಡ ಮಾದಿಗರ ಸಮಾವೇಶ ಆಯಿತು. ಆ ಮಾದಿಗರ ಸಮಾವೇಶಕ್ಕೆ ನಮ್ಮ ದೇಶದ ಪ್ರಧಾನಿಗಳಾದಂಥ ದೇಶ ಮೆಚ್ಚುವ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದ್ದರು. ಅಲ್ಲಿ ಅವರು ಮಾದಿಗರಿಗೆ ಅನ್ಯಾಯ ಆಗೈತಿ, ಇದ್ರ ಜೊತೆ ನಿಮ್ಮ ಜೊತೆ ನಾನು ಇರ್ತೀನಿ, ಇದು ಕೆಲಸ ನಾನು ಮಾಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ಇದರದಲ್ಲಿ ನಾವು ಇಡೀ ರಾಜ್ಯದಂತ ನಾವು ಎಲ್ಲ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿ ಮುಂದಿನ ಆಶಯಕ್ಕೋಸ್ಕರ ನಾಳೆ ಡಿಸೆಂಬರ್ 24ರಂದು ಕಾರ್ಯಕ್ರಮ ಕರೆದೇವಿ. ಇಡೀ ಜಿಲ್ಲೆಯ ಜನರು, ನಮ್ಮ ಸಮಾಜದ ಬಾಂಧವರು ಅವತ್ತಿನ ಈ 24ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮ ಮುಖಾಂತರ ಈ ಸಮಾಜಕ್ಕೆ ವಿನಂತಿ ಮಾಡ್ತೀವಿ. ಪಟ್ಟಿ ಕೇಳಿದಾಗ ನಮ್ಮ ಕೇಂದ್ರ ಸಚಿವ ಮಹಾಶಿವಶರಣ ಮಾದಾರ್ ಚೆನ್ನಯ್ಯ ಗುರುಪೀಠದ ಮಾದಾರ್ ಚೆನ್ನಯ್ಯನವರೊಬ್ಬರು ಬರ್ತಾಯಿದ್ದಾರೆ. ಕೇಂದ್ರ ಸಚಿವರು ಎ ನಾರಾಯಣಸ್ವಾಮಿ ಅವರು ಬರ್ತಾಯಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದ ಜಿಲ್ಲೆಯ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರು, ಗೋವಿಂದ ಕಾರಜೋಳ ಸಾಹೇಬರು, ಆಮ್ಯಾಗ ದುರ್ಯೋಧನ ಐಹೊಳೆ ಸಾಹೇಬ್ರಿ, ಬಸವರಾಜ್ ಮತ್ತುಮಡು, ಇನ್ನೊಬ್ಬರು ಬಸವರಾಜ್ ದಡೇಶ್ವರ್ ಅವರು, ಇವರೆಲ್ಲ ನಮ್ಮ ನಾಯಕರು ಬರ್ತಾಯಿದ್ದಾರೆ ಕಾರ್ಯಕ್ರಮಕ್ಕೆ. ಆಮಂತ್ರಣ ಪತ್ರಿಕೆ ಇಲ್ಲ, ಇದು ಸಭೆ ಇರೋದ್ರಿಂದ ಆಮಂತ್ರಣ ಪತ್ರಿಕೆ ಇಲ್ಲ. ಸಮಾಜದಿಂದ ಪಕ್ಷ ಅಂತ ಏನಿಲ್ಲ ರೀ, ಎಲ್ಲ ಇದು ಪಕ್ಷದ ಅದಾರ ಈ ಜಿಲ್ಲಾದಾಗ ಯಾರಿಲ್ಲ. ನಾರಾಯಣಸ್ವಾಮಿ ನಿಮ್ಮವರು, ಅದೇ ಈ ಜಿಲ್ಲಾದಾಗ ಅಲ್ಲ, ಇದು ರಾಜ್ಯಾದ್ಯಂತ 30 ಜಿಲ್ಲೆಗಳೇ ಆಗ್ತದೆ. ಅಲ್ಲೆಲ್ಲಿ ಅವರು ಅಲ್ಲೆಲ್ಲೇ ಜೋಡಿಸ್ಕೋತಾರೆ. ಬಿಜಾಪುರ ಜಿಲ್ಲೆ ಒಬ್ಬರು ಕಾಂಗ್ರೆಸ್ ಪಕ್ಷಾತೀತವಾಗಿ ಅನಿಸೋದಿಲ್ಲ ಬಿಜೆಪಿ ಕಾರ್ಯಕ್ರಮ. ಅಲ್ಲಿ ಸಮಾಜದವ್ರು ಎಲ್ಲರೂ ಬರ್ತಾರೆ. ಈ ಸಮಾಜಕ್ಕಾಗಿ ಹೋರಾಟ ಇದ್ದರೆ ಸಮಾಜ ಮೀಸಲಾತಿ ಸಮಾಜದಿಂದೇ ಐತೆ. ಅದು ಯಾವುದೇನು ಇಲ್ಲ ರೀ, ಅದು ರಾಜಕಾರಣಕ್ಕೆ ಈ ಸಂಘಟನೆಗೆ ಸಂಬಂಧಿಲ್ಲ. ನಾವು ಸಂಘಟನೆ ನಮ್ಮ ಮೀಸಲಾತಿ ಬೇಕು ಅನ್ನೋದಂತೆ ನಮ್ದು. 30 ವರ್ಷದಿಂದ ಹೋರಾಟ ಮಾಡ್ಲತ್ತಿದ್ರು. ಅದೇನೋ ನರೇಂದ್ರ ಮೋದಿಯವರು ಒಂದು ಆಶ್ವಾಸನೆ ಕೊಟ್ಟೋದ್ರಿಂದ ಮತ್ತು ಈಗಾಗಲೇ ಅಲ್ಲಿ ಒಂದು ಕೇಂದ್ರ ಸರ್ಕಾರದಾಗ ಒಂದು ಉಪಸಮಿತಿಯನ್ನು ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮುಖಾಂತರ ಒಂದು ಭರವಸೆಯನ್ನು ಹುಟ್ಟಿಸ್ಯಾರ ನಮ್ಗೆ. ಹಂಗಾಗಿ ಆ ಭರವಸೆದಿಂದ ಏನೋ ಮಾಡ್ತಾರಪ್ಪ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ನಾಳೆ ಬರೋ ಜನವರಿ 17ನೇ ತಾರೀಕು ಅದರ ತೀರ್ತದ ರೀ. ಹಂಗಾಗಿ ಏನೋ ಒಂದು ಆಗ್ತಿತ್ತು ಅನ್ನೋ ಒಂದು ಆಸೆ ಇಟ್ಕೊಂಡು ಈ ಸಮಾವೇಶ ಮಾಡತ್ತಿದ್ವಿ. ಇದು ಮೀಸಲಾತಿ ವರ್ಗೀಕರಣ ಆದ್ರೆ ಅದು ವಿಜಯೋತ್ಸವ ಮಾಡ್ತೀವಿ. ಒಂದು ವೇಳೆ ಆಗದೇ ಇದ್ರೂ ಮುಂದೆ ಹೋರಾಟ ಮಾಡ್ಕೋಬೇಕಾಗ್ತೈತಿ. ಅದರ ರೀತಿ ಈಗಾಗಲೇ 30 ವರ್ಷ ಮಾಡ್ಕೊತ ಬಂದ್ವಿ, ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಮೀಸಲಾತಿ ಕೊಡ್ಬೇಕಂದ್ರೆ ಒಂದು ಹೇಳ್ತಾರೆ, ಮೊದಲು ಕಾಸ್ಟ್ ಸೆನ್ಸಸ್ ಆಗಬೇಕು, ಜಾತಿವಾರು ಗಣತಿ ಆಗಬೇಕು, ಕೊಡಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಈಗಾಗಲೇ ಬಿಜೆಪಿ ಒಂದು ಯಾರು ಬಿಜೆಪಿಯವರು ಸುಮಾರು ವರ್ಷದಿಂದ ಇಂಟರ್ನಲ್ ರಿಸರ್ವೇಷನ್ ಕಾಸ್ಟ್ ಸೆನ್ಸಸ್ ವಿರೋಧ ಮಾಡ್ಕೊಂಡು ಬಂದರು. ಕೇಂದ್ರದಲ್ಲೂ ವಿರೋಧ ಮಾಡ್ಕೊಂಡ್ಬಿಟ್ರು.
ಅದು ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಕಾಸ್ಟ್ ಸೆನ್ಸಸ್ ಇನ್ನೂ ತನಕ ಹೊರಗೂ ಬಂದಿಲ್ಲ, ರಾಜ್ಯ ಸರ್ಕಾರ ಮಾಡಿದ್ರು. ಮತ್ತು ನೀವು ಕಾಸ್ಟ್ ಸೆನ್ಸಸ್ ಇಲ್ಲಾರ್ದೇನೆ ನೀವು ಕೇಳಿದ್ರು ತಪ್ಪಾಗುದಿಲ್ಲ. ಸರ್, ಎಷ್ಟು ಜನ ಗೊತ್ತಾಗ್ಬೇಕಲ್ಲ. ಸರ್ BJPದು ಯಾರು ವಿರೋಧ ಮಾಡ್ಕೊಂಡು ಬಂದಿಲ್ಲ. ಯಡಿಯೂರಪ್ಪ 2011 ಸರ್ 2011 ಕೇಂದ್ರದ ಬಿಜೆಪಿ ಅವರೇ ವಿರೋಧ ಮಾಡಿದ್ರು. ಸರ್ 1 ಮಿನಿಟ್ 2011 ಇದೇ ಯಡಿಯೂರಪ್ಪನವರು ಈ ಸಮಾಜದ ಗಣತಿ ಆಗಲಿ ಅಂತೇಳಿ ದುಡ್ಡು ಕೊಟ್ಟು ಅದನ್ನ ಗಣತಿ ಮಾಡ್ಸಕ್ಕೆ ಸರ್ ಯಡಿಯೂರಪ್ಪ ಅವರು ಸದಾಶಿವ 2011 ಸೆನ್ಸಸ್ ಪ್ರಕಾರ ಇದು ಮಾಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಅಂತ ಆಗ್ಬೇಕಂತ ಆಗಿಲ್ಲ, ಅದಕ್ಕೆ ಯಾವುದು ಬರೋದಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಸೆನ್ಸಸ್ ಆದ್ರೆ ಕನಿಷ್ಠ ಯಾವ ಜಾತಿ ಜನಾಂಗ ಎಷ್ಟದ ಆ ಪ್ರಕಾರ ಅವ್ರು ಮೀಸಲಾತಿ ಕೊಡಕ್ಕೆ ಅನುಕೂಲ ಆಗುದಿಲ್ಲ. ಹೌದು, ಅದ್ರ ಪ್ರಕಾರ ಈಗ 22 ರಾಜ್ಯಗಳಲ್ಲಿ ಇದು ನಡೆದದ. ಒಂದಿಷ್ಟು ಮಂದಿ ಪರ ಅದಾರ, ಒಂದಿಷ್ಟು ಮಂದಿ ವಿರೋಧ ಅದಾರ. ಇದಕ್ಕೆ ಅಷ್ಟಕ್ಕೂ ಉತ್ತರ ನರೇಂದ್ರ ಮೋದಿಯವರು ಮೊನ್ನೆ ಹೈದರಾಬಾದ್ ಕಾರ್ಯಕ್ರಮದಲ್ಲಿ ಕೊಟ್ಟರು. ಇದು ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಇದೇ ಜನವರಿ 17ನೇ ತಾರೀಕಿಗೆ ಅದರ ತೀರ್ಪು ಅದು. ಸುಪ್ರೀಂ ಕೋರ್ಟ್ ಯಾವ ವಿಷಯ ಕಾಸ್ಟ್ ಸೆನ್ಸಸ್ ಆಗಬೇಕು ಆಗಬಾರ್ದು ಅಂತ ಹೇಳಿ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಒಳ ಮೀಸಲಾತಿ ಆ ವಿಷಯ ಸುಪ್ರೀಂ ಕೋರ್ಟ್. ಹೌದು, ಈ ವಿಷಯ ಸಲುವಾಗಿ ಈಗ ರಾಜ್ಯದಿಂದ ನಾಯಕರು ಬಂದು ಜಿಲ್ಲಾವಾರು ಸಭೆ ನಡೆಸಿ ಮಾಹಿತಿ ಕೊಡ್ತಾರೆ ಎಲ್ಲ. ರಾಷ್ಟ್ರ ಮಟ್ಟದಲ್ಲಿ ಇದು ಸೆನ್ಸಸ್ ಯಾಕೆ ಹಾಕಬಾರ್ದು, ಜಾತಿ ಗಣತಿ ಯಾಕೆ ಹಾಕಬಾರ್ದು? ಅದು ಅನುಕೂಲ ಅಲ್ಲ. ನೀವು ಒತ್ತಡ ಹಾಕಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರ. ಇಲ್ಲ, ಭಾರತ ಸರ್ಕಾರದಾಗ ನಮ್ಮ ಭಾರತ ದೇಶದಾಗ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ರೀ 22 ರಾಜ್ಯದವರು ಇದಕ್ಕೆ ಸಪೋರ್ಟ್ ಅದ ರೀ. 8 ರಾಜ್ಯದವ್ರು ಬೇಕತ್ತು ಕೇಳಿಲ್ಲ, ಬ್ಯಾಡತ್ತು ಕೇಳಿಲ್ಲ ರೀ. ಹಂಗಾಗಿ ಸ್ವಲ್ಪ ಇದು ಸ್ಲೋ ಆಗಿತ್ತು. ಇವಾಗ ಏನೈತಿ ಎಲ್ಲರೂ ಸ್ವಲ್ಪ ಅದು ಅವೇರ್ನೆಸ್ ಮೂಡೋದ್ರಿಂದ, ತಮ್ಮ ಮಾಧ್ಯಮದ ಮುಖಾಂತರ ಇದೆಲ್ಲ ನೋಡೋದ್ರಿಂದ ಅವ್ರಿಗೆ ಅವೇರ್ನೆಸ್ ಬಂದು ಈಗ ಎಲ್ಲರೂ ಬೇಳತ್ತಾರ ಈಗ. ಹಂಗಾಗಿ ಈಗ ತಟಸ್ಥನ್ಯಾಗ ಇದ್ದಾರೆ ಅವರು ಹೋರಾಟ ಮಾಡ್ತೀವಿ ಅಂತ ಹೇಳ್ಯಾರ ರೀ. ಅದ್ರ ಈಗಿನ ಏನ್ರಿ ನಾಳೆ 17ನೇ ತಾರೀಕು ಮೀಸಲಾತಿ ವರ್ಗೀಕರಣ ಮಾಡಿದ್ರಂತ ಹೋರಾಟ ಮಾಡೋ ಅವಶ್ಯಕತೆ ಹತ್ತದಿಲ್ಲ ರೀ. ಒಂದು ವೇಳೆ ಆಗದೆ ಇದ್ರೆ ಹೋರಾಟ ಮಾಡ್ಬೇಕಾಗತ್ತೆ. ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಯಾವುದನ್ನ ಬೇಡಿಕೆ ಇರ್ತದಲ್ಲ ಸ್ವಲ್ಪ ದೂರ ಸರಿಸುವಂಥವು ನಡೀತಾವೆ ಇವೆಲ್ಲ. ಆ ಕಾರಣಕ್ಕೆ ಒಂದು ಯಾವುದೋ ಒಂದು ಇವ್ರು ಮಾಡ್ಯಾರ ಅವ್ರು ಮಾಡೋದು ಯಾವುದೋ ಕುತಂತ್ರದಿಂದ ಆಗಿದ್ದು. ಸಮಾಜ ಬೇಕಂತ ಮಾಡಿದ್ದಲ್ಲ, ಯಾರ್ದೋ ಇವೆಲ್ಲ ಇದ್ರಾಗ ನಡೀತಾವ. ಆ ರೀತಿ ಆಗಿದ್ದು ಇದನ್ನು ನಾವು ಖಂಡಿತವಾಗಿ ಇದನ್ನು ನಾವು ಖಂಡಿಸ್ತೀವಿ. ಮುಖಂಡರು ಅಂತಂದ್ರೆ ಇಡೀ ಜಿಲ್ಲೆಯಿಂದ ಸಮಾವೇಶಕ್ಕೆ 3,000 ಜನ ಬರ್ತದೆ. ಇಲ್ಲೇ ನಾಳೆ ಅವ್ರು ಅಲ್ಲೇ ಪಾಸ್ ಮಾಡ್ತಾರೆ. ಸಭೆಯಲ್ಲಿ ಅದೇನಿದೆ ನಿರ್ಣಯ ಪಾಸ್ ಮಾಡ್ತಾರೆ. ಓಕೆ ಸರ್, ಸರಿ, ಧನ್ಯವಾದ. 3 ರಿಂದ 3 ವರ್ಷ 3 ವರ್ಷ ಜನರಿಗೆ ಯಾವ ರೀತಿ ಆಹ್ವಾನ ಮಾಡ್ತಾರೆ? ಇವತ್ತಿನ ಈ ತಮ್ಮ ಸಭೆ ಮುಖಾಂತರ ಇಡೀ ಜಿಲ್ಲೆ ಅಂತ ನಾವು ಈಗ ಒಂದು ಟೀಮ್ ಮಾಡಿ ಆಲ್ರೆಡಿ ತಿರುಗಾಡಿ ಎಲ್ಲ ಹೇಳಿ ಬಂದೀವಿ. ಇದಕ್ಕೆ ತಮ್ಮ ಮುಖಾಂತರ ನಾವು ಸಮಾಜಕ್ಕೆ ಏನು ಕೇಳ್ಕೊತೀವಿ ಅಂದ್ರೆ, ಇದು ಯಶಸ್ವಿ ಕಾರ್ಯಕ್ರಮ ಆಗಿ ತಾವೆಲ್ಲರೂ ಇದಕ್ಕೆ ಬಂದು ಇದಕ್ಕೆ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಸಮಾಜದಿಂದ ಕಳಕಳಿಯಿಂದ ಸಮಾಜಕ್ಕೆ ಕೇಳ್ಕೊತಾ ಇದ್ದೀವಿ. ಬೇರೆ ಸಮುದಾಯದ ಮುಖಂಡರು ಬರ್ಬೋದು. ಇದು 5 ಜಾತಿಗಳದಾವೆ, ಬೇರೆ ಅವ್ರಿಗೂ ಬರ್ಬೋದು. ಯಾರಿಗೆ ಇದಕ್ಕೆ ಬೇಡ ಅಂತ ಅನ್ನೋದೇನಿಲ್ಲ. ಎಲ್ಲ ಸಮಾಜದವ್ರು 5 ಸಮಾಜದವ್ರು ಬರ್ತಾರೆ ಅಂತ ನಮ್ಮ ನಿರೀಕ್ಷೆ ಇದೆ. ನಿಮ್ಮ ಪೂರ್ಣ ಹೆಸರು ಹನುಮಂತರಾವ್ ತಪ್ಪ ಬೇರಾದ.